ಆತ್ಮೀಯರೇ, ನಿಮ್ಮ ಮನಸ್ಸು ಯಾವಾಗಲೂ ಗೊಂದಲದಿಂದ ಕೂಡಿರುತ್ತದೆಯೇ? ನೀವು ನಿಮ್ಮ ವಿಚಾರಗಳ ಸರಮಾಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರಾ? ಇದರಿಂದ ನೀವು ನಿಮ್ಮ ಮನಸ್ಸಿನ ಶಾಂತಿಗಾಗಿ ಹುಡುಕಾಡುತ್ತಿದ್ದೀರಾ? ಹಾಗಾದರೆ ಬನ್ನಿ, ಗೌತಮ ಬುದ್ಧರ ಒಂದು ರೋಚಕ ಕಥೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವೆನು. ಈ ಕಥೆಯು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿಮ್ಮ ಮನಸ್ಸು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ತಿಳಿಸುತ್ತದೆ. ನಿಮ್ಮ ಬದುಕಿಗೆ ಒಂದು ಹೊಸ ದಿಕ್ಕನ್ನು ಸಹ ಈ ಕತೆ ತಿಳಿಸುತ್ತದೆ. ಇದನ್ನು ನಾವು ಒಂದು ಜ್ಞಾನವರ್ಧಕ ಬೌದ್ಧ ಕಥೆಯಿಂದ ತಿಳಿದುಕೊಳ್ಳೋಣ. ಈ ಕಥೆಯು ನಮ್ಮೆಲ್ಲರ ಜೀವನಕ್ಕೆ ಬಹಳ ಮಹತ್ವದ್ದಾಗಿದೆ. ಆದ್ದರಿಂದ ಈ ಕಥೆಯನ್ನು ಕೊನೆಯವರೆಗೂ ಕೇಳಿ. ನಾವು ಏನಾದರೂ ಒಂದು ವಿಷಯವನ್ನು ತಲೆಯಲ್ಲಿ ಇಟ್ಟುಕೊಂಡು ಅದನ್ನು ವಿಚಾರ ಮಾಡುತ್ತಾ ಕುಳಿತುಕೊಳ್ಳುತ್ತೇವೆ. ಯಾರಾದರೂ ನಮಗೆ ಏನಾದರೂ ಒಂದು ಮಾತು ಅಂದರೆ ಸಾಕು, ನಾವೆಲ್ಲ ಅದನ್ನು ಮನಸ್ಸಿಗೆ ಹಚ್ಚಿಕೊಂಡು ಕುಳಿತು ಅದನ್ನೇ ಚಿಂತಿಸುತ್ತಾ ಕುಳಿತುಕೊಳ್ಳುತ್ತೇವೆ. ಇದರಿಂದ ನಮ್ಮ ಮನಸ್ಸು ಎಷ್ಟೋ ದಿನಗಳವರೆಗೆ ಅಶಾಂತಿಯಿಂದ ಇರುತ್ತದೆ. ಇದು ನಮ್ಮ ದೇಹಕ್ಕೂ ಸಹ ಪರಿಣಾಮ ಬೀರುತ್ತದೆ. ಕ್ರಮೇಣವಾಗಿ ಮನಸ್ಸಿನ ಆರೋಗ್ಯದ ಜೊತೆಗೆ ದೇಹದ ಆರೋಗ್ಯವೂ ಸಹ ಕೆಡುತ್ತದೆ. ಹೀಗೆ ಪಾರಾಗುವುದು ಎಂಬುದನ್ನು ಗೌತಮ ಬುದ್ಧರ 4 ನಿಯಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಪರಿಸ್ಥಿತಿಯಿಂದ ಹೊರಗೆ ಬರಬಹುದು. ಅದರ ಜೊತೆಯಲ್ಲಿ ನೀವು ನಿಮ್ಮ ಒಳ್ಳೆಯ ಕೆಲಸಗಳಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡು ನೆಮ್ಮದಿಯ ಜೀವನ ಮಾಡಬಹುದು. ಈ 4 ನಿಯಮಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತವೆ. ನೀವು ಈ 4 ನಿಯಮಗಳನ್ನು ಅಳವಡಿಸಿಕೊಂಡದ್ದೇ ಆದರೆ ನಿಮ್ಮ ಜೀವನದ ದುಗುಡ, ದುಮ್ಮಾನ, ದುಃಖ, ಬೇಸರಗಳನ್ನು ಹೋಗಲಾಡಿಸಬಹುದು. ಸಂತೋಷದ ಜೀವನವನ್ನು ಕಳೆಯಬಹುದು. ಹಾಗಾದರೆ ಬನ್ನಿ, ಕಥೆಯನ್ನು ಪ್ರಾರಂಭಿಸೋಣ. ಒಂದು ದಿನ ಒಂದು ಗಿಡದ ಕೆಳಗೆ ಗೌತಮ ಭಿಕ್ಷು ಧ್ಯಾನ ಮಾಡುತ್ತಾ ಕುಳಿತಿದ್ದನು. ಒಬ್ಬ ರಾಜಕುಮಾರ ಅವನ ಹತ್ತಿರ ಬರುತ್ತಾನೆ. ಬೌದ್ಧ ಭಿಕ್ಷುವಿಗೆ ಹೇಳುತ್ತಾನೆ, ನೀವು ಯಾವಾಗಲೂ ನನಗೆ ಧ್ಯಾನ ಮಾಡಲು ಹೇಳುತ್ತೀರಾ? ಇದು ನನಗೆ ಆಗದಿರುವ ಮಾತಾಗಿದೆ. ಧ್ಯಾನ ಮಾಡುವುದು ಇರಲಿ, ನಾನು ನೆಮ್ಮದಿಯಿಂದ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಲು ಸಹ ಆಗುವುದಿಲ್ಲ. ನನ್ನ ಮನಸ್ಸು ಯಾವಾಗಲೂ ಒಂದಿಲ್ಲ ಒಂದು ವಿಷಯವನ್ನು ಯೋಚನೆ ಮಾಡುತ್ತಾ ಇರುತ್ತದೆ ಎಂದ. ಯಾವಾಗಲಾದರೂ ನಾನು ಧ್ಯಾನ ಮಾಡಲು ಕುಳಿತರೆ ಯೋಚನೆಗಳ ಪ್ರವಾಹವೇ ನನ್ನ ತಲೆಯಲ್ಲಿ ಬರುತ್ತದೆ. ಜೀವನದಲ್ಲಿ ಹಿಂದೆ ನಡೆದ ವಿಷಯಗಳ ಬಗ್ಗೆ ಯೋಚನೆ ಮಾಡುತ್ತೇನೆ, ಮುಂದೆ ಆಗಬಹುದಾದ ವಿಷಯಗಳ ಬಗ್ಗೆ ಯೋಚನೆ ಮಾಡುತ್ತೇನೆ. ಹೀಗೆ ಚಿತ್ರ ವಿಚಿತ್ರ ವಿಷಯಗಳು ನನ್ನ ತಲೆಯಲ್ಲಿ ಬಂದು ಹೋಗುತ್ತವೆ ಎಂದ. ನಾನು ಇವುಗಳನ್ನು ನಿಯಂತ್ರಿಸಲು ಸಾಕಷ್ಟು ಪ್ರಯತ್ನ ಪಡುತ್ತೇನೆ, ಆದರೆ ನಾನು ಪ್ರಯತ್ನ ಮಾಡಿದಷ್ಟು ಇವು ಹೆಚ್ಚು ಹೆಚ್ಚು ಬರಲು ಪ್ರಾರಂಭಿಸುತ್ತವೆ. ಇದರಿಂದ ನನ್ನ ಮನಸ್ಸು ಮತ್ತಷ್ಟು ಅಶಾಂತಿಗೊಳಗಾಗುತ್ತದೆ ಎಂದರಿಂದ ನಾನು ಧ್ಯಾನ ಮಾಡುವುದನ್ನು ಬಿಟ್ಟು ಹೇಳುತ್ತೇನೆ. ನನಗೆ ಇದಕ್ಕೆ ಪರಿಹಾರ ನೀಡಿ ಎಂದು ಕೇಳಿದ. ಇದನ್ನು ಕೇಳುತ್ತಿದ್ದ ಬೌದ್ಧ ಭಿಕ್ಷು ಮುಗುಳ್ನಗೆಯಲ್ಲಿ ನಗುತ್ತಾ ಹೇಳುತ್ತಾನೆ, ಇದಕ್ಕೆ ನಾನೇನು ಪರಿಹಾರ ಹೇಳಬಲ್ಲೆ? ಅದು ನಿನ್ನ ಮನಸ್ಸು. ನಿನ್ನ ಮನಸ್ಸಿಗೆ ನೀನು ಬಹಳ ಸ್ವಾತಂತ್ರ್ಯ ಕೊಟ್ಟಿದ್ದೀಯಾ. ಇದು ನಿನ್ನನ್ನು ಸ್ವಲ್ಪ ಸಮಯದವರೆಗೆ ಶಾಂತಿಯಿಂದ ಕುಳಿತುಕೊಳ್ಳಲು ಸಹ ಬಿಡುತ್ತಿಲ್ಲವಲ್ಲ ಎಂದ. ಆಗ ರಾಜಕುಮಾರ ಹೇಳುತ್ತಾನೆ, ಸ್ವಾಮಿ, ನಾನು ಬಹಳಷ್ಟು ಪ್ರಯತ್ನಪಟ್ಟೆ, ಇದು ನನ್ನಿಂದ ಆಗಲಿಲ್ಲ. ಆದ್ದರಿಂದ ನಾನು ನಿಮ್ಮ ಹತ್ತಿರ ಬಂದಿದ್ದೇನೆ ಎಂದ. ಬೌದ್ಧ ಭಿಕ್ಷು ರಾಜಕುಮಾರನ ಮುಖವನ್ನೇ ನೋಡುತ್ತಾ ಹೇಳಿದ, ಸರಿ, ನಾನು ನಿನಗೆ ಗೌತಮ ಬುದ್ಧರವರ 4 ನಿಯಮಗಳನ್ನು ಹೇಳುತ್ತೇನೆ. ಇವುಗಳನ್ನು ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಿನಗೆ ಯಾವತ್ತೂ ಅಶಾಂತಿಯಾಗುವುದಿಲ್ಲ. ವಿಚಾರಗಳ ಮೇಲೆ ಹಿಡಿತ ಸಾಧಿಸಬಹುದು, ಮನಸ್ಸಿನ ಮೇಲೆ ಹಿಡಿತ ಸಾಧಿಸಬಹುದು ಎಂದ. ಮುಂದುವರೆದು ಬೌದ್ಧ ಭಿಕ್ಷುವು ರಾಜಕುಮಾರನಿಗೆ ಹೇಳುತ್ತಾನೆ, ಇನ್ನೊಬ್ಬರ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡುವುದನ್ನು ಬಿಟ್ಟು ಬಿಡಬೇಕು. ಎಷ್ಟೋ ಜನರು ಇದನ್ನೇ ಮಾಡುವರು. ಅವರು ನನ್ನ ಬಗ್ಗೆ ಯೋಚನೆ ಮಾಡುತ್ತಿದ್ದಾನೆ, ಇದು ನಾನು ಮಾಡುವ ಕೆಲಸ ಅವರಿಗೆ ಸರಿ ಅನ್ನಿಸುತ್ತದೆಯೇ? ನನ್ನ ಬಗ್ಗೆ ಎದುರು ಇರುವ ವ್ಯಕ್ತಿ ಕೆಟ್ಟದಾಗಿ ಯೋಚನೆ ಮಾಡುತ್ತಿರುವನೇ? ಅಥವಾ ನನ್ನ ಏಳಿಗೆ ಅವನಿಗೆ ಆಗುತ್ತಿಲ್ಲವೇ? ಹೀಗೆ ಹಲವಾರು ವಿಷಯಗಳನ್ನು ನಾವು ಅವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡುತ್ತಾರೆ ಎಂದು ನಾವು ಯೋಚಿಸುತ್ತೇವೆ. ಇದನ್ನು ನಾವು ಮೊದಲು ಬಿಡಬೇಕು. ಇನ್ನೊಬ್ಬರ ಬಗ್ಗೆ ಯೋಚಿಸುವಕ್ಕಿಂತ ನಮ್ಮ ಬಗ್ಗೆ ಯೋಚಿಸು. ನನ್ನಲ್ಲಿ ಹುಟ್ಟುವ ಅಥವಾ ನಿನ್ನಲ್ಲಿ ಹುಟ್ಟುವ ವಿಚಾರಗಳ ಬಗ್ಗೆ ಯೋಚಿಸು. ನೆಗೆಟಿವ್ ವಿಚಾರ ಮಾಡುವುದನ್ನು ಬಿಟ್ಟು ಬಿಡಬೇಕು ಎಂದು ಬೌದ್ಧ ಭಿಕ್ಷುವು ರಾಜಕುಮಾರನಿಗೆ ಹೇಳಿದ. ಮುಂದುವರೆದು 2ನೇ ನಿಯಮವನ್ನು ಹೇಳುತ್ತಾನೆ,
ನಾನು ಒಂದು ವೇಳೆ ಮಾಡುವ ಕೆಲಸದಲ್ಲಿ ಅಸಫಲತೆ ಹೊಂದಿದರೆ ಜನರು ನನ್ನನ್ನು ಕಂಡು ನಗುತ್ತಾರೆಯೇ ಎಂದು ಯೋಚನೆ ಮಾಡುವುದನ್ನು ಬಿಟ್ಟುಬಿಡಿ. ಜನರ ಮನಸ್ಥಿತಿನೇ ಇದೆ, ಇನ್ನೊಬ್ಬರನ್ನು ಕಂಡು ನಗುವುದು. ಯಾರು ನಗುತ್ತಿರುವವರೋ ಅವರನ್ನು ನಗಲು ಬಿಡಿ, ಅದು ಅವನ ಧರ್ಮವಾಗಿದೆ. ಇದೇ ಜನ ನೀನು ಸಫಲತೆ ಹೊಂದಿದರೆ ನಿನ್ನನ್ನು ಹೊಗಳಲು ಪ್ರಾರಂಭಿಸುತ್ತಾರೆ, ನಿನಗೆ ಗೌರವ ಮರ್ಯಾದೆ ಕೊಡುತ್ತಾರೆ. ನೀನು ಅಪೇಕ್ಷೆ ಪಡುವುದು ಇದನ್ನೇ ಹೌದಲ್ವಾ? ಯಾವಾಗ ನೀನು ಸಫಲತೆ ಹೊಂದಿದಾಗ ಅವರ ಹೊಗಳುವಿಕೆಯನ್ನು ಹೇಗೆ ಸ್ವೀಕರಿಸುತ್ತೀಯೋ ಹಾಗೆ ಅಸಫಲತೆ ಹೊಂದಿದಾಗ ಅವರು ನಕ್ಕದ್ದನ್ನು ಸಹ ಸ್ವೀಕಾರ ಮಾಡಲೇಬೇಕು. ನಿನಗೆ ಅಸಫಲತೆಯನ್ನು ಸ್ವೀಕಾರ ಮಾಡಲು ಬರದೇ ಹೋದರೆ ನೀನು ಯಾವತ್ತೂ ಸಫಲತೆಯನ್ನು ಹೊಂದುವುದಿಲ್ಲ ಎಂದು ಬೌದ್ಧ ಭಿಕ್ಷುವು ರಾಜಕುಮಾರನಿಗೆ ಹೇಳಿದ. ಮುಂದುವರೆದು 3ನೇ ನಿಯಮವನ್ನು ಹೇಳುತ್ತಾನೆ. ಸುಮ್ಮನೆ ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡಬೇಡಿ. ಎಷ್ಟೋ ಜನರಿಗೆ ಮಾತನಾಡಿಸಿದಾಗ ಟೈಮ್ ಪಾಸ್ ಮಾಡುತ್ತಿರುವೆ ಎಂದು ಹೇಳುತ್ತಾರೆ. ಜನರು ತಿಳಿದುಕೊಳ್ಳುತ್ತಾರೆ ನಮ್ಮ ಹತ್ತಿರ ಬಹಳಷ್ಟು ಸಮಯ ಇದೆ ಎಂದು. ಆದರೆ ಅಸಲಿಗೆ ಅವರಿಗೆ ಗೊತ್ತಾಗುವುದಿಲ್ಲ, ಸಮಯ ಮುಗಿಯುತ್ತಾ ಬರುತ್ತಿರುತ್ತದೆ. ದಿನಂಪ್ರತಿ ನಾವು ಸಾವಿಗೆ ಸಮೀಪ ಹೋಗುತ್ತಾ ಇರುತ್ತೇವೆ. ಇದು ಅವರಿಗೆ ಅರ್ಥವೇ ಆಗುವುದಿಲ್ಲ. ಯಾವಾಗ ಅರ್ಥವಾಗಿರುತ್ತದೆಯೋ ಆಗ ಅವರ ಕೈಯಿಂದ ಸಮಯ ಜಾರಿ ಹೋಗಿರುತ್ತದೆ. ಆಗ ಪಶ್ಚಾತ್ತಾಪ ಬಿಟ್ಟು ಏನೂ ಇರುವುದಿಲ್ಲ. ಆದ್ದರಿಂದ ಎಲ್ಲಿಯವರೆಗೆ ಜೀವನ ಇದೆಯಲ್ಲ ಅಲ್ಲಿಯವರೆಗೆ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ನಿಮ್ಮನ್ನು ನೀವು ತಿಳಿದುಕೊಳ್ಳಲು, ಇನ್ನೊಬ್ಬರಿಗೆ ಸಹಾಯ ಮಾಡಲು, ಕೆಲವರಿಗೆ ಒಳ್ಳೆಯ ಹಾದಿ ತೋರಿಸಲು, ಮಾನವನ ಕಲ್ಯಾಣಕ್ಕಾಗಿ ನಿಮ್ಮ ಸಮಯವನ್ನು ವ್ಯಯಿಸಿ. ನೋಡಿ, ನೀವು ಯಾರಾದರೂ ಸಮಯವನ್ನು ಹಾಳು ಮಾಡಿದಾಗ ಯಾರೊಬ್ಬರಿಗೂ ಸಂತೋಷ ಸಿಕ್ಕಿಲ್ಲ. ಬದಲಿಗೆ ಈ ದಿನ ನಾವು ಎಷ್ಟು ಸಮಯ ಹಾಳು ಮಾಡಿದೆವಲ್ಲ ಎಂದು ಪಶ್ಚಾತ್ತಾಪ ಪಡುತ್ತೇವೆ. ಇದು ನಮ್ಮ ಮನಸ್ಸನ್ನು ಅಶಾಂತಿಗೆ ಈಡು ಮಾಡುತ್ತದೆ ಮತ್ತು ಕ್ರಮೇಣವಾಗಿ ಆ ತಪ್ಪಿನ ಬಗ್ಗೆ ವಿಚಾರ ಮಾಡಲು ಪ್ರಾರಂಭಿಸುತ್ತೇವೆ. ಆಗ ನಮಗೆ ಯಾವುದೇ ಕೆಲಸದಲ್ಲಿ ಮನಸ್ಸು ಇರುವುದಿಲ್ಲ, ನಾವು ಉದಾಸೀನರಾಗುತ್ತೇವೆ. ಆದ್ದರಿಂದ ಸಮಯದ ಮಹತ್ವ ತಿಳಿದು ಸಮಯದ ಕಡೆ ಗಮನ ಹರಿಸಿ ಮಾಡಬೇಕಾದ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಮಾಡಿ ಮುಂದೂಡಲು ಪ್ರಯತ್ನಿಸಬೇಡಿ. ಹಾಗೆಯೇ ಮುಂದುವರಿಯುತ್ತಾ ಬೌದ್ಧ ಭಿಕ್ಷು 4ನೇ ನಿಯಮವನ್ನು ಹೇಳುತ್ತಾನೆ. ನೀವು ಈ ಯೋಚನೆಯನ್ನು ಬಿಟ್ಟುಬಿಡಿ, ದೊಡ್ಡ ವ್ಯಕ್ತಿ ಮಾಡದೇ ಇರುವ ಕೆಲಸವನ್ನು ನಮ್ಮಿಂದ ಸಾಧ್ಯವಿಲ್ಲ ಎಂದು. ನಿಮ್ಮನ್ನು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡುವುದನ್ನು ಬಿಟ್ಟುಬಿಡಿ. ಎಲ್ಲರ ಪರಿಸ್ಥಿತಿ ಬೇರೆ ಬೇರೆಯಾಗಿರುತ್ತದೆ, ಎಲ್ಲರ ವಿಚಾರಗಳು ಬೇರೆ ಬೇರೆಯಾಗಿರುತ್ತವೆ. ಇನ್ನೊಬ್ಬರು ಸಾಧನೆ ಮಾಡಲಿಲ್ಲವೆಂದರೆ ಏನಾಯಿತು, ಅದು ನನ್ನಿಂದ ಸಾಧ್ಯವಾಗಬಹುದು. ನಾವು ಬಹಳ ತಪ್ಪು ಯೋಚನೆ ಮಾಡುತ್ತಿರುತ್ತೇವೆ. ಯಾರಿಂದ ಈ ಕೆಲಸ ಆಗುವುದಿಲ್ಲ ಎಂದು ತಿಳಿದಿರುತ್ತೇವೆಯೋ ಅವರಿಂದಲೇ ಇತಿಹಾಸ ನಿರ್ಮಾಣವಾಗುತ್ತದೆ. ಕೆಲವು ವ್ಯಕ್ತಿಗಳು ಹೇಳುತ್ತಾರೆ, ನಾನೇ ಇಷ್ಟು ಪ್ರಯತ್ನ ಪಟ್ಟರೂ ಈ ಕೆಲಸ ಆಗಿಲ್ಲ ಅಂದ ಮೇಲೆ ಇದು ನಿನ್ನಿಂದ ಹೇಗೆ ಸಾಧ್ಯ ಎಂದು. ಆಗ ನೀವು ಅವನ ಮಾತನ್ನು ನಂಬಬೇಡಿ, ಏಕೆಂದರೆ ನಿಮ್ಮ ಮುಂದಿರುವ ವ್ಯಕ್ತಿ ನಿಮ್ಮ ಗುರಿಯನ್ನು ತಪ್ಪಿಸಲು ಪ್ರಯತ್ನಿಸುತ್ತಿರುತ್ತಾನೆ. ನೀವು ಅವನಿಗಿಂತ ಮುಂದೆ ಹೋಗುವುದು, ಏಳಿಗೆ ಪಡೆಯುವುದು ಅವನಿಗೆ ಇಷ್ಟ ಇರುವುದಿಲ್ಲ. ಆದ್ದರಿಂದ ನೀನು ಅವರ ಮಾತನ್ನು ಕೇಳದೆ ನಿನ್ನ ಪ್ರಯತ್ನವನ್ನು ಸರಿಯಾಗಿ ಮಾಡಿದ್ದೇ ಆದಲ್ಲಿ ಗುರಿಯನ್ನು ಸಾಧಿಸೇ ತೀರುವೆ. ರಾಜಕುಮಾರನ ಮನಸ್ಸು ಶಾಂತವಾಯಿತು. ಆಗ ಬೌದ್ಧ ಭಿಕ್ಷುವಿಗೆ ನಮಸ್ಕರಿಸಿ ಅವನು ಹೇಳುತ್ತಾನೆ, ಸ್ವಾಮಿ, ಮುಂದೆ ನಾನು ಇವುಗಳನ್ನೆಲ್ಲ ಪಾಲಿಸುವೆನು ಎಂದು ಹೇಳಿ ಹೊರಟು ಹೋಗುತ್ತಾನೆ. ಫ್ರೆಂಡ್ಸ್, ಈ ಒಂದು ಕಥೆಯ ತಾತ್ಪರ್ಯ ಇಷ್ಟೇ. ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಬೇಕು. ನಾನು ಅಸಫಲತೆ ಹೊಂದಿದರೆ ಜನರು ನಗುತ್ತಾರೆ ಅನ್ನುವುದನ್ನು ಬಿಟ್ಟು ಬಿಡಬೇಕು. ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡಬಾರದು. ಯಾವುದೇ ಕೆಲಸ ನನ್ನಿಂದಾಗದು ಅನ್ನುವುದನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು. ಈ 4 ಅಂಶಗಳನ್ನು ಬಿಟ್ಟು ಬಿಟ್ಟರೆ ಖಂಡಿತವಾಗಿ ಜಯ ಸಾಧಿಸುವಿರಿ, ಹೌದಲ್ವಾ? ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ.